ತೋರಿಸಿಲ್ಲ, ನನಗೆ ಕಟ್ಕೊಳ್ಳಿಲ್ಲ, ನಾನು ಮುದ್ದು ಮಾಡಲಿಲ್ಲ, ನಾನು ವಿಚಾರಿಸ್ಕೊಳ್ಳಿಲ್ಲ ಅಂತ ಚಿಕ್ಕ ಮಕ್ಕಳ ಥರ ಆಡ್ತಾ ಇದೆ. ಕೋಪ ಬರಲ್ವ ಅವಳಿಗೆ? ಅದನ್ನೇನ ಅಬ್ಸೆಷನ್ ಅಂತಾರೆ. ನಮ್ಗೆ ಅಬ್ಸೆಷನ್ ಬೇಕಿಲ್ಲ. ಅವಳು ಇದ್ದಾಳೆ, ನೀವು ಪ್ರೀತಿ ಕೊಟ್ಟು ನೋಡಿ, ನಿಜವಾದ ಪ್ರೀತಿ ಕೊಟ್ಟು ನೋಡಿ. ಅದಕ್ಕೆ ಹೇಳ್ತಾರೆ, ಮಣ್ಣಿನಿಂದ ಮಾಣಿಕ್ಯದವರೆಗೂ, ಇರುವೆಯಿಂದ ಬ್ರಹ್ಮನವರೆಗೂ ಅವಳು ಆವಿಸ್ಕೊಂಡಿದ್ದಾಳೆ. ಯಾಕೆ ಒದ್ದಾಡಬೇಕು ನಾವು? ಯಾರೋ ಒಬ್ಬರಲ್ಲಿ ಸಿಗತ್ತೆ ಅಂತ. ಅವನು ಗುರುನೇ ಆಗಿರ್ಬೋದು, ಗಂಡನೇ ಆಗಿರ್ಬೋದು, ಮಗುನೇ ಆಗಿರ್ಬೋದು. ಅವರೊಬ್ಬರಲ್ಲಿಲ್ಲ, ಎಲ್ಲರಲ್ಲೂ ಇದ್ದಾಳಲ್ವ ಅವಳು. ಆ ಥರ ಅವಳನ್ನು ನೋಡೋಕ್ಕೆ ನಮಗೆ ಕಣ್ಣು ಕೊಟ್ಟಿದ್ದಾಳೆ ಅವಳು. ನನ್ನನ್ನು ಎಲ್ಲರಲ್ಲೂ ನೋಡಿ ಅಂತ. ಯಾರೋ ಒಬ್ಬರಲ್ಲಿ ನೋಡ್ಬಿಟ್ಟು ಮಿತ್ರವ್ರನ್ನೆಲ್ಲ ದ್ವೇಷ ಮಾಡೋದಲ್ಲ, ಎಲ್ಲರಲ್ಲೂ ಅವಳನ್ನು ನೋಡ್ಬೇಕಮ್ಮ. ಅವಳು ಕಾಣ್ತಾಳೆ, ಅವಳು ಇದ್ದಾಳೆ. ಆ ಇದ್ದಾಳೆ ಅನ್ನೋ ನಂಬಿಕೆ ಯಾವಾಗ ಬರುತ್ತೆ? ನಿಮ್ಮ ಆತ್ಮವಿಶ್ವಾಸದಿಂದ ಬರೋದು. ಇಲ್ಲಿದ್ದಾಳೆ ಅಂದಾಗ ಎಲ್ಲ ಕಡೆನೂ ಇದ್ದಾಳೆ. ಎಲ್ಲ ಕಡೆ ಇಲ್ಲಿಲ್ಲ ಅಂದ್ರೆ ನಿಂಗಿಲ್ಲ. ಅದಕ್ಕೆ ಆ ನಿರಾಕಾರ ಪೂಜೆ, ನಿರ್ಗುಣ ತತ್ವದ್ದು ಹೇಳ್ತಾ ಇದ್ದೀನಲ್ಲ, ಅವರು ಶುರು ಮಾಡಿಕೊಟ್ರು ನನಗೆ ಇದು ಹೇಳಿ ಇವತ್ತು ಅಂತ. ಅವ್ರಿಗೆ ಗೊತ್ತಿಲ್ಲದೇನೆ ನಾನು ಇದು ಹೇಳಬೇಕು ಅಂತಿಲ್ಲ.